ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ, ಮುಂಚೆ ನೀವೇನಾದ್ರೂ ಗುಜ್ರಿ ಅಂಗಡಿ ಇಟ್ಕೊಂಡಿದ್ರಾ? ಇಲ್ಲಮ್ಮ, ಗುಜರಿಗೆ ಹೋಗೋ ಮಿಕ್ಸಿನ ರಿಪೇರಿ ಮಾಡ್ತಾ ಇದ್ದೀನಿ. ನೋಡ, ನೀವು ಸ್ವಿಚ್ ಹತ್ರ ಬಾ. ನಾನು ಆನ್ ಮಾಡುವಂದಾಗ ಆನ್ ಮಾಡಬೇಕು, ಆಫ್ ಮಾಡುವಂದಾಗ ಆಫ್ ಮಾಡಬೇಕು. ಮಾಡ್ತೀಯಾ? ಬಾ, ಅಲ್ಲಿ ನಿಂತ್ಕೋ. ಬಾ, ಆನ್ ಮಾಡು. ಆಫ್ ಮಾಡು. ಆನ್ ಮಾಡು. ಆಫ್ ಮಾಡಮ್ಮ ಈಗ. ರೀ, ಬದುಕಿದ್ದೀರಾ? ಸ್ವಲ್ಪ ಹೊತ್ತು ಎಚ್ಚರ ಮಾಡ್ಕೊಳ್ರಿ. ಪ್ರಸಾದ್ ಇನ್ನೇನು ಬಂದ್ಬಿಡ್ತಾನೆ. ಏನ ನಿನ್ ಮಾತಿನ ಅರ್ಥ? ಅಂದ್ರೆ ಪ್ರಸಾದಿ ಬಂದ್ಮೇಲೆ ನಾನು ಶಿವನ್ ಪಾದ ಸೇರ್ಕೊಂಡ್ಬಿಡ್ಬೋದು ಅಂತಲ್ಲ? ಅಯ್ಯಯ್ಯೋ, ಹಾಗಲ್ಲ ರೀ. ಕೊನೆ ಗಳಿಗೆಯಲ್ಲಿ ನಿಮ್ಮ ಮುಖ ಒಂದ್ಸಲ ನೋಡ್ಲಿ. ಏನ್ ಗೊತ್ತಿದ್ದು ಮಾತಾಡ್ತೀಯೋ, ಗೊತ್ತಿಲ್ಲದೆ ಮಾತಾಡ್ತೀಯೋ? ಎದ್ದಾಗೆ. ತಾಳಿ ಭಾಗ್ಯ ಗಟ್ಟಿಯಾಗಿತ್ತು, ನಾನು ಬದುಕೊಂಡೆ. ಏನು ಅಂತ ಗಂಟು ಹಾಕೊಂಡ್ಬಿಟ್ಯ ನೀನು? ಹೊಸ ಮುದ್ದ, ನನ್ನ ಮೇಲೆ ನೀನು ಕೋಪ ಇದ್ರೆ ಬೈದು ಬಿಡು. ಯಾರು ಇಲ್ದೇ ಇರ್ಬೇಕಾದ್ರೆ ಒಂದೇಟು ಹೊಡೆದು ಬಿಡು. ಆದ್ರೆ ಈ ರೀತಿ ಪ್ರಾಣ ತೆಗೋ ಕೆಲಸ ಮಾಡಬೇಡ ನೀನು. ಮಾವ, ಸಾರಿ, ಗೊತ್ತಾಗ್ಲಿಲ್ಲ. ಏನಮ್ಮ ಗೊತ್ತಾಗ್ಲಿಲ್ಲ ಅಂತ ಅಷ್ಟು ಸುಲಭವಾಗಿ ಹೇಳ್ತಿದೀಯಲ್ಲ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಇದ್ರ ಮೋಟ್ರ್ ಮೇಲೆ ಸವಾರಿ ಮಾಡ್ಬೇಕಾಗಿತ್ತು. ಏನಪ್ಪ ಸಕಲ ಕಲಾವಲ್ಲಭ, ಶೇಕ್ ಆಗಿಬಿಟ್ಟಿಯಲ್ಲೋ. ಕ್ಷಮಿಸ್ಬಿಡಿ ದತ್ತ ಅವ್ರೆ, ಇನ್ಮೇಲೆ ಗೊತ್ತಿರೋ ಕೆಲ್ಸನ ಗೊತ್ತು ಅಂತ ಹೇಳಿ ಅದನ್ನ ಮಾತ್ರ ಮಾಡ್ತೀನಿ. ಗೊತ್ತಿಲ್ಲದೆ ಇರೋ ಕೆಲ್ಸನ ಗೊತ್ತು ಅಂತ ಹೇಳಿ ಕಡ್ದು ಕಟ್ಟೆ ಹಾಕೋದು ಅಷ್ಟರಲ್ಲೇ ಇದೆ. ಇದಕ್ಕಿಂತ ಖಾರ ರುಬ್ಬೋದೇ ವಾಸಿ. ಇವತ್ತೇನೋ ಖಾರ ರುಬ್ಬಿಡ್ತೀಯ, ಆದ್ರೆ ನೀನು ಹಾಳು ಮಾಡಿರೋ ಆ ಮಿಕ್ಸಿ ಸರಿ ಮಾಡೋದಕ್ಕೆ ಆಗದೆ ಹೋದ್ರೆ ಆಗೇನ್ ಕಥೆ? ಹೇ, ಅಲ್ಲಿ ನೋಡ, ಮಿಕ್ಸಿಲಿ ಹೊಗೆ ಬರ್ತಾ ಇದೆ. ಇದ್ರಲ್ಲಿ ಹೊಗೆ ಬರುತ್ತೋ ಬಿಡುತ್ತೋ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾನು ಹೊಗೆ ಹಾಕಿಸ್ಕೊಂಡ್ಬಿಡ್ತಿದ್ನಲ್ಲ ದತ್ತ ಅವ್ರೆ. ಬದುಕಿದ್ದೀಯಲ್ಲ, ಸಂತೋಷ ಪಡು. ಹಾ, ಹಾಗೆ ಇನ್ನೊಂದು ವಿಷಯ, ಈ ಮನೆಗೆ ಹೊಸ ಮಿಕ್ಸಿ ಬರೋವರೆಗೂ ದಿನ ನೀನೇ ಖಾರ ರುಬ್ಕೊಡ್ಬೇಕು. ಬರೀ ಸಂಭ್ರಮ ಪಡೋದಂದ್ರೆ ಸಾಕಾಗಲ್ಲ. ಈ ಪ್ರೋಗ್ರಾಮ್ ಅಲ್ಲಿ ಏನೇನ್ ಮಾಡಬೇಕು ಅಂತ ಪ್ಲಾನ್ ಮಾಡಬೇಕು. ಏನೇನ್ ಮಾಡ್ಬೇಕು ಅಂದ್ರೆ ಈ ಪ್ರೋಗ್ರಾಮ್ ಅಲ್ಲಿ ಮನೆಯವರು ಎಲ್ಲರೂ ಪರ್ಫಾರ್ಮ್ ಮಾಡಬೇಕು. ಹಾಡಬೇಕು, ಕುಣಿಬೇಕು. ಯಾಕಂದ್ರೆ ಒಂದು ಕಂಪನಿ ಸಕ್ಸಸ್ಫುಲ್ ಆಗಿ 25 ವರ್ಷ ಪೂರೈಸಿದೆ ಅಂದ್ರೆ ಅದು ಚಿಕ್ಕ ವಿಷಯ ಅಲ್ಲ, ಅದೊಂದು ದೊಡ್ಡ ಸಾಧನೆ. ಹೌದಮ್ಮ, ನಿಜವಾಗ್ಲೂ ದೊಡ್ಡ ಸಾಧನೆನೆ. ಇಂಥ ಜರ್ನಿನಲ್ಲಿ ಅಣ್ಣಂಗೆ ಸಾಥ್ ಕೊಡ್ಬೇಕಿತ್ತು ನಾನು. ಆದರೆ ಏನು ಮಾಡೋದು, ನನ್ನ ಹಣೆ ಬರೋಕ್ಕೆ ಜೀವಂತ ಶವ ಆಗಿ ಉಳ್ಕೊಂಬಿಟ್ಟಿದ್ದೆ. ಹಾಗನ್ಕೋಬೇಡ ಮಹೇಶ, ನಿನ್ನ ಪರವಾಗಿ ಶಾರ್ವರಿ ಆ ಸ್ಥಾನದಲ್ಲಿ ನಿಂತು ಕಂಪನಿನ ನಡೆಸಿದಾಳೆ. ಈ ಗೆಲುವಿಗೆ ಅವಳು ಕಾರಣನೇ. ಮಹೇಶ್ವರ, ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಚಿಕ್ಕಮ್ಮನ ಬಗ್ಗೆ ಮಾತಾಡ್ತಿದ್ದ ಹಾಗೆ ಚಿಕ್ಕಪ್ಪನ ಬಾಯಲ್ಲಿ ಮಾತೇ ಬರ್ತಿಲ್ಲ. ನಾಚಿಕೆಗೆ ಮುಖ ಕೆಂಪಗಾಗೋಗಿದ್ದೆ. ಹಾಗಿದ್ರೆ ಸ್ಟಾಫ್ ಜೊತೆ ನಮ್ಮ ಇಡೀ ಫ್ಯಾಮಿಲಿ
ಇದೇ ಶುಕ್ರವಾರ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಮಾಡ್ತಿದ್ವಿ. ಇದಕ್ಕಿಂತ ಖುಷಿ ವಿಷಯ ಇನ್ನೇನಿದೆ? ವಿಷಯ ಇನ್ನೂ ಇದೆ ಚಿಕ್ಕಮ್ಮ. ಕಂಪ್ನಿ ಸಿಲ್ವರ್ ಜೂಬ್ಲಿ ಅಂತ ನೀವೆಲ್ಲರೂ ಇಷ್ಟು ಖುಷಿಯಾಗಿದ್ದೀರಾ. ಜೊತೆಗೆ ನನ್ನ ಕಂಪ್ನಿ ಕೆಲ್ಸಗಳಿಂದ ಆಚೆ ಬೇರೆ ಇಟ್ಟಿದ್ದೀರಾ. ಅಂಥದ್ರಲ್ಲಿ ನಾನು ಇದನ್ನ ಅದ್ರ ಅವಶ್ಯಕತೆ ಈಗಿಲ್ಲ. ನಿಮ್ಮ ಖುಷಿನ ಡಬಲ್ ಮಾಡೋದಕ್ಕೆ ನಾನೊಂದು ವಿಚಾರ ತಂದಿದ್ದೀನಿ. ಅದನ್ನು ಹೇಳ್ಬಿಡ್ತೀನಿ. ಆಮೇಲೆ ಏನು ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದೀನಿ. ಖುಷಿನ ಡಬಲ್ ಮಾಡೋ ವಿಷಯನ ಏನಪ್ಪ ಅದು? ನನಗೆ ಈ ಮನೆಯಲ್ಲಿ ಭಾಗ ಬೇಕು. ಸರಿ, ತಗೋ ಹಾಲು ಕುಡಿ. ನೀನು ಪ್ರತಿದಿನ ಊಟ ತಿಂಡಿ ಚೆನ್ನಾಗಿ ಮಾಡಬೇಕು, ಪ್ರತಿದಿನ ಹಾಲು ಕುಡಿಬೇಕು. ಆಗಲೇ ನಮ್ಮ ಮಗು ಚೆನ್ನಾಗಿ ಬೆಳಕ್ಕೆ ಸಾಧ್ಯ. ತಗೋ. ಏನಾಯ್ತು ಸಿರಿ, ಯಾಕೆ ಹೇಗಿದೆಯಾ? ಸಮರ್, ಮನೇಲಿರೋ ರೇಷನು ಇನ್ನೊಂದು ವಾರಕ್ಕಾಗತ್ತೆ ಅಷ್ಟೇ ಸಮರ್. ಸಿರಿ, ಯಾವಾಗಲೂ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಮೊದಲು ಹಾಲು ಕುಡಿ. ಇವತ್ತೊಂದಿನ ಹಾಲು ಕುಡಿದ್ರೆ ಸಾಕಾಗತ್ತೆ ಸಮರ್. ಇನ್ನೊಂದು ವಾರ ಆದಮೇಲೆ ಹೊಟ್ಟೆಗೆ ಊಟನೇ ಇರಲ್ಲ. ಆಗ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗಲ್ವಾ? ಅಂಥ ಪರಿಸ್ಥಿತಿ ಬರೋಕ್ಕೆ ನಾನು ಬಿಡ್ತೀನ ಬಾಸು? ಮತ್ತೇನು ಮಾಡ್ತೀಯ? ತಾತನೂ ಅವ್ರ ಹತ್ರ ಇರೋ ದುಡ್ಡೆಲ್ಲ ಕೊಟ್ಬಿಟ್ಟಿದ್ದಾರೆ. ನೀನು ತಂದಿದ್ದ ಸಂಬಳನೂ ಇಲ್ಲ. ಮಾವ ರೇಷನ್ ತಂದು ಕೊಟ್ರೆ ಅದನ್ನು ವಾಪಸ್ ಕಳಿಸ್ಬಿಟ್ಟೆ. ಈಗ ಏನು ಮಾಡ್ತೀಯ ಹೇಳು ಸಮರ್ಥ? ಅದೆಲ್ಲ ಹೇಗೋ ಆಗುತ್ತೆ ಬಾಸು, ನಾನೇನಾದರೂ ಮಾಡೇ ಮಾಡ್ತೀನಿ. ಅದೇ ಏನು ಮಾಡ್ತೀಯಾ? ಈ ರೀತಿ ಉಡಾಫೆ ಮಾತಾಡಿದ್ರೆ ಊಟಕ್ಕೆ ದಾರಿ ಆಗಲ್ಲ ಸಮರ್ಥ. ಹಾಗಂತ ನಾವು ಹಸ್ಕೊಂಡೇನು ಸಾಯಲ್ಲ ಅಲ್ವಾ? ಸಾಯಲ್ಲ, ಆದರೆ ಸಾಲ ಮಾಡ್ತೀವಿ. ಸಾಲ ಮಾಡಿ ಸಾಲಗಾರರ ಹತ್ರ ಅನ್ನಿಸ್ಕೊಂಡು ಸಾಯೋದ್ರ ಬದಲು ಊಟ ಮಾಡದೆ ಸಾಯೋದೇ ವಾಸಿ. ಬಾಸು, ನಾನು ಪ್ರೀತಿಯಿಂದ ಹಾಲು ತಂದುಕೊಟ್ರೆ ಅದನ್ನು ಕುಡಿಯೋದು ಬಿಟ್ಟು ನನಗೆ ಬೇಜಾರಾಗಬೇಕು ಅಂತ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ? ನಿನಗೆ ಬೇಜಾರಾಗುತ್ತೆ ಅಂತನೋ ಅಥವಾ ನನಗೆ ಬೇಜಾರಾಗುತ್ತೆ ಅಂತನೋ ನಾನು ಈ ಮಾತುಗಳನ್ನೆಲ್ಲ ಆಡ್ತಿಲ್ಲ ಸಮರ್ಥ. ಹುಟ್ಟೋ ಮಗುನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಬರೀ ಮಾತಾಡೋದಕ್ಕೂ ಪ್ರಾಕ್ಟಿಕಲಾಗಿ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಸಮರ್ಥ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.